ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಸಂಚಿಕೆಯಲ್ಲಿ ಸೂರ್ಯ ಅವರು ಎಮ್ ಎಲ್ ಎನ ಮೀಟ್ ಮಾಡ್ಕೊಂಡು ಹೋಗೋಕೆ ಅಂತ ಮೇಲ್ ಬರ್ತಾರೆ. ಆಗ ಅಲ್ಲಿ ಎಮ್ ಎಲ್ ಎ ಇರಲ್ಲ. ಪಿ ಎ ಹೇಳ್ತಾರೆ ಕುತ್ಕೊಳ್ಳೋ, ಅವ್ರು ಬರೋವರೆಗೂ ಇನ್ನೇನು ಬರ್ತಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಕುತ್ಕೊತಾರೆ. ಅಷ್ಟೊತ್ತಿಗೆ ಎಮ್ ಎಲ್ ಎ ಬರ್ತಾರೆ. ಎಮ್ ಎಲ್ ಎ ಒಂದು ಪೆಗ್ ಹಾಕೊಂಡು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾರೆ, ಇಲ್ಲ ಸರ್, ನಾನು ಒಂದು ಟ್ರಿಪ್ ಇದೆ, ಹೊರಟು ಬರ್ತೀನಿ, ನಿಮ್ದು ಆದಮೇಲೆ ನಾನು ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಹೌದಾ, ಇರೋ ಒಂದು ನಿಮಿಷ, ಇವತ್ತಿಂದ ಏನಾಗಿದೆ ಅದನ್ನು ಕೊಟ್ಬಿಡೋ ಅಂತ ಅವ್ರ ಫ್ರೆಂಡ್ಗೆ ಅಮೌಂಟ್ ಕೊಡೋಕ್ಕೆ ಹೇಳ್ತಾರೆ. ಅಲ್ಲೇ ಕಾಗೆ ಸುಬ್ಬ ಇದ್ದವನ್ನೆಲ್ಲ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಆಗ ಎಮ್ ಎಲ್ ಎ ಹೇಳ್ತಾರೆ, ತಗೋ ಒಂಚೂರು ಗೋಬಿನಾರು ತಿನ್ಕೊಂಡು ಹೋಗು, ಏನು ಬೇಡ ಅಂತಿದೆಯಲ್ಲ, ಗೋಬಿ ತಿನ್ನು ಅಂತ ಹೇಳ್ತಾರೆ. ಅವ್ನು ಗೋಬಿ ತಿಂತಾ ಇರ್ತಾನೆ. ಅಷ್ಟೊತ್ತಿಗೆ ಪಿ ಎಗೆ ಬಾಟ್ಲು ಓಪನ್ ಮಾಡೋಕ್ಕೆ ಬರಲ್ಲ. ಅದನ್ನು ಸೂರ್ಯ ಬಾಟ್ಲು ಓಪನ್ ಮಾಡಿದ್ನೆಲ್ಲ ಕಾಗೆ ಸುಬ್ಬ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಾನೆ. ರೆಕಾರ್ಡ್ ಮಾಡ್ಕೊಂಡು ಅವನೇ ಅವ್ನ ಹುಡುಗರನ್ನ ಬಿಟ್ಟು ಅವನ್ನ ಸೂರ್ಯನ ಬೀಳ್ಸೋ ಆ್ಯಕ್ಟಿಂಗು ಇದೆಲ್ಲ ಮಾಡ್ತಾನೆ. ಗಾಡಿ ಮುಂದೆನೂ ಯಾರನ್ನೂ ಕುಡಿಸ್ಬಿಟ್ಟು ಅವ್ರ ಜೊತೆನೂ ಜಗಳ ಆಡೋ ಆ್ಯಕ್ಟಿಂಗ್ನೆಲ್ಲ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾನೆ. ಇದನ್ನೆಲ್ಲ ಜನ ನೋಡಿಬಿಟ್ಟು ಇವ್ರು ಯಾಕೆ ಕುಡಿದು ಟ್ಯಾಕ್ಸಿ ಓಡಿಸ್ತಾರೆ ಅಂತ ಎಲ್ಲ ಅದು ವೈರಲ್ ಆಗಿಬಿಡುತ್ತೆ ವೀಡಿಯೋ. ಇನ್ನು ಮೀನಾ ಅವರಮ್ಮನ ಮನೆಗೆ ಕರ್ಕೊಂಬಂದು ಅವರಮ್ಮನ ನೀರು ಕೊಡೋಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಮಂಜಾನು ಮನೆಗೆ ಬರ್ತಾನೆ. ಅವನಿಗೆ ಕಾಫಿ ಕುಡಿತೀನೋ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಇಲ್ಲ, ನಾನು ಬಾದಾಮಿ ಹಾಲು ಕುಡಿಯೋದು ಅಂತ ಹೇಳ್ತಾನೆ ಅವನು. ಆಗ ಮೀನಾ ಹೇಳ್ತಾರೆ, ಯಾವುದೋ ಅದು ಫೋನು ತುಂಬ ಕಾಸ್ಟ್ಲಿ ಅಲ್ವಾ? ಹೌದು, ಇದು ಬ್ರ್ಯಾಂಡೆಡ್ ಫೋನು ಅಂತ ಮಂಜು ಹೇಳ್ತಾನೆ. ಕಾಗೆ ಸುಬ್ಬ ಕೊಡಿಸಿರೋದು ಫೋನು, ಯಾಕೋ ಈ ಥರ ಎಲ್ಲ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀಯಾ ಅಂತ ಮೀನಾ ಹೇಳ್ತಾಳೆ. ಆಗ ಮಂಜು ಹೇಳ್ತಾನೆ, ನಾವೆಲ್ಲ ಹೊಟ್ಟೆ ಉರಿಸ್ತಿರೋದು, ಇಲ್ಲಿ ನೋಡಿ, ಈ ವಿಡಿಯೋ ನೋಡು ಅಂದ್ಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು, ಆಹಾಹಾ, ನಮ್ಮ ಭಾವನಿಗೆ ಎಷ್ಟು ಸಹಸ್ರನಾಮಗಳಾಗ್ತಿದೆ ಗೊತ್ತಾ? ಯಪ್ಪ, ಈ ಥರ ಎಲ್ಲ ಮಾಡಿಕೊಂಡು ಗಾಡಿ ಓಡಿಸ್ಬೇಕಾ? ಏನು ನಮಗೂ ಅವಮಾನ ಆಗುತ್ತೆ. ಅಕ್ಕ, ನಿನ್ನ ತೊಗೊಂಡೋಗಿ ಹಾಳ್ಬಾವಿಗೆ ನಾವೇ ನುಗ್ಬಿಟ್ವಿ, ನಿನ್ನ ಲೈಫ್ನ ಹಾಳು ಮಾಡಿಬಿಟ್ವಿ ಅಂತ ಮಂಜು ಹೇಳ್ತಾನೆ. ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಅವರಮ್ಮ ಮಂಜುಗೆ ಬೈತಾರೆ, ಯಾಕೋ ಈ ಥರ ಎಲ್ಲ ಮಾತಾಡಿ ಅವಳ ಮನ್ಸು ನೋವು ಮಾಡ್ತೀಯಾ ಅಂತ. ಅಲ್ಲ, ಅವಳು ನನ್ನ ಬಗ್ಗೆ ಎಲ್ಲ ಮಾತಾಡಿದಾಗ ನೀವೆಲ್ಲ ಹಿಂಗೆ ಬಂದುಬಿಡ್ತೀರಾ? ಇಲ್ಲ ಅಲ್ವಾ? ಆದರೆ ಅವಳ ಬಗ್ಗೆ ಮಾತಾಡಿದಾಗ ಬಂದುಬಿಡ್ತೀರಾ ಅಲ್ವಾ ಅಂತಾನೆ. ಇಲ್ಲಿ ಸೂರ್ಯ ಅವರು ಪ್ಯಾಸೆಂಜರ್ನ ಪಿಕಪ್ ಮಾಡಿಕೊಂಡು ಮಲ್ಲೇಶ್ವರಂಗೆ ಡ್ರಾಪ್ ಹಾಕೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ಪ್ಯಾಸೆಂಜರು ಸೂರ್ಯ ಅವ್ರ ವೀಡಿಯೋ ನೋಡ್ತಾರೆ. ಸೂರ್ಯ ಅವ್ರ ವೀಡಿಯೋ ನೋಡಿ ಗಾಬರಿಯಾಗಿ ಇವರೇನಾ ಅವರು ಅಂತ ಚೆಕ್ ಮಾಡ್ಕೊತಾರೆ. ಕ್ರಾಸ್ ಚೆಕ್ ಮಾಡಿ ಪ್ಯಾಸೆಂಜರ್ ಹೇಳ್ತಾರೆ, ಸರಿ, ಇಲ್ಲೇ ಎಲ್ಲರೂ ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ, ಯಾಕೆ ಸರ್ ಅಂತ ಹೇಳ್ತಾರೆ. ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸಾದ್ಮೇಲೆ ಅವ್ರ ಹೆಂಡ್ತಿಗೆ ಹೇಳ್ತಾರೆ, ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ಮಾಡೆ ಅಂತ ಹೇಳ್ತಾರೆ. ಸೂರ್ಯ, ಇದು ಕ್ಯಾಬೇ ಅಲ್ವಾ ಅಂತ ಹೇಳ್ತಾರೆ. ಇಲ್ಲಿ ರಂಗನಾಥ್ ಅವರು ಕೂತಿರ್ತಾರೆ. ಆಗ ಶಾಂತಿ ಬಂದ್ಬಿಟ್ಟು ಹೇಳ್ತಾರೆ, ಬನ್ನಿರಿ ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡಿರಂತೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಶಾಂತಿ ಕೇಳ್ತಾರೆ, ಹೋಗಿದ್ದ ಕೆಲಸ ಏನಾಯಿತು ಅಂತ. ಆಗ ಮನೋಜ ಹೇಳ್ತಾರೆ, ಕೆಲಸ ಬಿಡಮ್ಮ, ಅದಕ್ಕಿಂತ ದೊಡ್ಡ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅತ್ತೆ ನಿಮ್ಗೇನು ಗೊತ್ತೇ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಕಣಮ್ಮ, ಹೇಳಮ್ಮ ಅಂತ ಹೇಳ್ತಾರೆ. ಆಗ ಮನೋಜ ಹೇಳ್ತಾರೆ, ಸುಮ್ಮನೆ ಇರು ರೋಹಿಣಿ, ಸೂರ್ಯನ ಸ್ಟೈಲಲ್ಲೇ ಹೇಳೋಣ. ಅಮ್ಮ, ಮನೇಲಿ ಯಾರ್ಯಾರು ಇದ್ದಾರಮ್ಮ ಅಂತ ಮನೋಜ ಕೇಳ್ತಾರೆ. ಅಮ್ಮ, ಮನೇಲಿ ಯಾರ್ಯಾರು ಇದ್ದಾರಮ್ಮ ಅಂತ ಮನೋಜ ಕೇಳ್ತಾರೆ. ಆಗ ರವಿ ಶ್ರುತಿ ಈಗ ತಾನೇ ಬಂದರು ಕಣೋ ಅಂತ ಶಾಂತಿ ಅವ್ರು ಹೇಳ್ತಾರೆ. ಹೌದಾ ಅಂದ್ಬಿಟ್ಟು ಅವರೇ, ರವಿ ಶ್ರುತಿ ಬನ್ನಿ ಈಚೆ ಅಂತ ಅಂತಾರೆ. ಅಷ್ಟೊತ್ತಿಗೆ ರವಿ ಶ್ರುತಿನೂ ಬರ್ತಾರೆ. ಏನು ಅಂತ ಕೇಳಿದಾಗ, ಒಂದು ನಿಮಿಷ ಇರಿ ಅಂದ್ಬಿಟ್ಟು ಟಿ ವಿಗೆ ಅವ್ರ ಮೊಬೈಲ್ನ ಕನೆಕ್ಟ್ ಮಾಡಿ ಸೂರ್ಯ ಅವ್ರದ್ದು ವೀಡಿಯೋ ಹಾಕ್ತಾರೆ. ಸೂರ್ಯ ಅವರು ತಿಂತಾ ಇರೋದು, ಕುಡಿತಾ ಇರೋದೆಲ್ಲ ತೋರಿಸಿ ರಂಗನಾಥ್ ಅವರು ಸ್ವಲ್ಪ ಗಾಬರಿ ಆಗ್ತಾರೆ. ಅವ್ರು ಗಾಬರಿ ಇದ್ದಾಗ ಮನೋಜ್ ಅವರು ಕಮೆಂಟ್ಸ್ ಹೊಡಿತಾ ಇರ್ತಾರೆ, ಈಗ ಬಾಟ್ಲು ಬಿಚ್ತಾನೆ, ಈಗ ಕುಡಿತಾನೆ, ಈಗ ಸೈಡ್ಸ್ ತಿಂತಾನೆ, ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಮನೋಜ್. ಮನೆಯವರೆಲ್ಲ ವೀಡಿಯೋ ನೋಡ್ತಾ ಇರ್ತಾರೆ. ಆಗ ರವಿ ಕೇಳ್ತಾರೆ, ಈ ವಿಡಿಯೋ ಯಾರು ಮಾಡಿರೋದು ಅಂತ. ಆಗ ಮನೋಜ ಹೇಳ್ತಾರೆ, ವಿಡಿಯೋ ಯಾರು ಮಾಡಿರೋದು ಅಲ್ಲ ಕಣೋ, ಮ್ಯಾಟ್ರ್ ಏನು ಅಂತ ನೋಡೋ, ಅಲ್ಲಿ ಇದೇ ಕಣೋ ಇವತ್ತಿನ ಟ್ರೆಂಡಿಂಗ್ ವಿಡಿಯೋ, ವೈರಲ್ಲು, ಜನ ಎಲ್ಲ ಹೆಂಗೆ ಉಗಿತಾ ಇದ್ದಾರೆ ನೋಡೋ ಸೂರ್ಯನಿಗೆ ಅಂತ ಹೇಳ್ತಾರೆ. ಆಗ ಶ್ರುತಿನೂ ನೋಡ್ಬಿಟ್ಟು, ಹೌದು ಅತ್ತೆ, ಇವತ್ತಿನ ವೈರಲ್ ಇದೆ ಅಂತ ಶ್ರುತಿನೂ ತೋರಿಸ್ತಾಳೆ ಎಲ್ಲರಿಗೂ. ಆಗ ಶಾಂತಿ ಅವರು ಕೋಪದಲ್ಲಿ, ಇವ್ರನ್ನ ಹೆಂಡ್ತಿ ಹಂಗೆ ಮಾಡಿದ್ಲು, ಇವ್ನು ಹಿಂಗೆ ಮಾಡ್ದ, ನಮ್ಮ ಮಾನ ಮರ್ಯಾದೆ ಎಲ್ಲ ತೊಳಿತಿದಾರಲ್ರಿ ಗಂಡ ಹೆಂಡ್ತಿ ಸೇರಿಕೊಂಡು ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಇವರಿಬ್ಬರು ನಮ್ಮ ಮನೆ ಹೆಸ್ರನ್ನೇ ಕೆಡಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾಗ ರವಿ ಹೇಳ್ತಾರೆ, ಅಮ್ಮ, ಸೂರ್ಯ ಆ ಥರ ಎಲ್ಲ ಕುಡಿದ್ಬಿಟ್ಟು ಗಾಡಿ ಓಡಿಸಲ್ಲ ಅಮ್ಮ ಅಂತ ಹೇಳ್ತಾರೆ. ಆಗ ಶ್ರುತಿನೂ ಹೇಳ್ತಾರೆ, ಏನು ಅವರೊಬ್ಬರೇ ಕುಡಿತಾ ಇರೋದ, ಅಲ್ಲಿ ಬಾರಲ್ಲಿ ಎಷ್ಟೊಂದು ಜನ ಕುಡಿತಿದ್ದಾರೆ ಅಂತ ಶ್ರುತಿ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾರೆ, ಶ್ರುತಿ, ಕುಡಿಯೋದು ತಪ್ಪಲ್ಲ, ಆದರೆ ಇವರು ಕ್ಯಾಬ್ ಡ್ರೈವರು, ಇವ್ರು ಕುಡಿಯೋದು ತಪ್ಪು, ಇದೊಂದು ಕ್ರೈಮ್ ಗೊತ್ತಾ, ಇದರಿಂದನೇ ಆಕ್ಸಿಡೆಂಟ್ ಎಲ್ಲ ಆಗೋದು, ಅದಕ್ಕೆ ವಿಡಿಯೋ ವೈರಲ್ ಆಗಿರೋದು, ಇವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಮನೋಜ ಆಗ ಅವ್ರ ಅಪ್ಪನಿಗೆ ಹೇಳ್ತಾರೆ, ಅಪ್ಪ, ನಾನು ಪಾರ್ಕಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅಂತ ವೀಡಿಯೋ ಮಾಡ್ಕೊಂಡು ಬರ್ತಿದ್ದ, ಆದರೆ ಈಗ ಅವನು ಏನಪ್ಪ ಇದೆಲ್ಲ ಸಾಹೇಬ್ರು ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ನನ್ನ ಮಗ ಯಾವಾಗಲೂ ವಜ್ರ ವೈಡ್ಯೂರ್ಯ ಅಂತ ಮೆರೆಸ್ತಿದ್ರಿ ಆ ಸೂರ್ಯನ, ಈಗ ನೋಡ್ರಿ ತಲೆನೇ ಎತ್ಕೊಂಡಿರೋ ಹಾಗೆ ಮಾಡಿದ್ದಾನೆ ಅಂತ ಶಾಂತಿನೂ ಬೈತಾರೆ. ಅದೇ ಟೈಮ್ಗೆ ಶ್ರುತಿಗೆ, ರವಿಗೆ ಎಲ್ಲರಿಗೂ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ರವಿಗೆ ಅವ್ರ ಫ್ರೆಂಡ್ಸು, ಶ್ರುತಿಗೆ ಅವ್ರ ಅಪ್ಪ ಫೋನ್ ಮಾಡ್ತಿರ್ತಾರೆ. ಇನ್ನು ಶಾಂತಿಗೂ ಅವ್ರ ಫ್ರೆಂಡು ಫೋನ್ ಮಾಡಿ ಎಲ್ಲ ಕಸ್ತೂರಿ ಅವರು ಕ್ರಾಸ್ ಕ್ವಶನ್ ಮಾಡ್ತಾಯಿರ್ತಾರೆ. ಆಗ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹಾಗೆ ಶ್ರುತಿ ಅವ್ರ ಅಪ್ಪ ಸೂರ್ಯನ ಮೇಲೆ ಇದೇ ಒಂದು ಸಿಕ್ಕಿರೋ ಚಾನ್ಸ್ ಅಂತ ಹೇಳಿ ಕಮಿಷ್ನರ್ ಫೋನ್ ಮಾಡಿ ಈ ಥರ ಆದರೆ ಹೆಂಗೆ ನಾವು ಓಡಾಡೋದು, ಭಯ ಆಗುತ್ತೆ ಅಂತ ಎಲ್ಲ ಹೇಳಿ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಇವತ್ತಿನ ಆಸೆ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.